ಆಸೆ ಧಾರಾವಾಹಿಲಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಸ್ಕೂಟಿ ತಗೊಂಡು ಮೀನಾ ಅವ್ರ ಅಮ್ಮನ ಮನೆಗೆ ಬರ್ತಾಳೆ. ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಕನಕ ಈ ಕಡೆ ಬಾರೆ ಅಂದ್ಬಿಟ್ಟು ಮೀನಾಗೆ ಅವ್ರ ಅಮ್ಮ ದೃಷ್ಟಿ ತೆಗಿಯೋಕೆ ಹೋಗ್ತಾರೆ. ಏನಮ್ಮ ಇದೆಲ್ಲ ಅಂದಾಗ, ಹೂನೇ ನಿನ್ನ ಮೇಲೆ ಎಲ್ಲ ಊರವ್ರ ಕಣ್ಣು ಬಿದ್ದಿದೆ, ಅದಕ್ಕೆ ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ, ತೆಗಿಸ್ಕೊಳ್ಳೆ ಸುಮ್ಮನೆ ಅಂದಾಗ, ಅಕ್ಕ ಬಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಕಣೆ, ಆ ಕಡೆ ಬಾವ ಕ್ಯಾಬ್ ಓಡಿಸಿದ್ರೆ ನೀನು ಈ ಕಡೆ ಸ್ಕೂಟಿ ಓಡಿಸ್ಕೊಂಡು ತುಂಬ ಚೆನ್ನಾಗಿದೆ ಕಣೆ ನಿಮ್ಮದು ಕಾಂಬಿನೇಷನ್ ಅಂತಾಳೆ. ಅವಾಗ ಮಂಜು ಕೂಡ ಅಲ್ಲೇ ಇರ್ತಾನೆ. ಏನು ಚೆನ್ನಾಗಿದೆ, ಇಂಥ ಬಿಸಿಲಲ್ಲಿ ಯಾರಾದರೂ ಸ್ಕೂಟಿ ಕೊಡಿಸ್ತಾರ ಅಂತ ಅವನು ಮಕಾನೇ ಹೀಗೆ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಹೌದು ಕಣೋ, ನಾನು ಗಾಡಿ ಕಳ್ಕೊಂಡು ತುಂಬ ಬೇಜಾರಲ್ಲಿದ್ದಾಗ ಅವರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಈ ಗಾಡಿನ ತಂದು ಕೊಟ್ಟಿದ್ದಾರೆ, ನನಗಂತೂ ತುಂಬ ಖುಷಿ ಆಯಿತು ಕಣೋ ಅಂದಾಗ, ಹೌದೌದು ನಿನ್ನ ದುಡಿಮೆನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕೆ ಅವರಿಗೆ ಬಿಡಿಸೋಕೆ ಮನಸ್ಸಿಲ್ಲ, ಅದಕ್ಕೆ ಈ ದಾರಿನ ಹುಡುಕಿದ್ದಾರೆ ಅಂತ ಮಂಜು ಹೇಳಿದಾಗ, ಏನು ಈಗ ಮಾತಾಡ್ತೀಯ, ನಿಷ್ಠೆ ಇದೆ, 1 ರೂಪಾಯಿ ದುಡಿದ್ರೂ ಕೂಡ ಅದರಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ, ಇನ್ನೊಬ್ಬರ ಹತ್ರ ಹೋಗಿ ಮೋಸ ಮಾಡಿ ಅವ್ರ ದುಡ್ಡಲ್ಲಿ ಬದುಕೋದಕ್ಕಿಂತ ಅದು ಚಪ್ಪಲಿಗೆ ಸಮ ಇರುತ್ತೆ, ಇಷ್ಟು ನಿಷ್ಠೆಯಾಗಿ ಬದುಕೋರಿಗೆ ಹೇಗೆ ಮಾತಾಡ್ತೀಯ ನೀನು ಅಂತ ಹೇಳ್ತಾಳೆ. ಏನಾಯ್ತು, ಯಾಕೆ ಹೀಗೆ ಮಾತಾಡ್ತಿದ್ದೀರಿ ಅಂದಾಗ, ಅಮ್ಮ ನೋಡಮ್ಮ ಬಾವ ಗಾಡಿ ಕೊಡ್ಸಿರೋದು ಇವ್ನಿಗೆ ಇಷ್ಟನೇ ಇಲ್ಲ, ಯಾವ ಥರ ಮಾತಾಡ್ತಿದ್ದೇನೆ ಅಂದಾಗ, ಯಾಕೋ ಮಂಜ ಆ ಥರ ಮಾತಾಡ್ತಿದ್ದೀಯಾ, ಅವಳು ಎಷ್ಟು ಪುಣ್ಯ ಮಾಡಿದಾಳೆ ಗೊತ್ತಾ, ಮೀನಾಗೋಸ್ಕರ ಅವ್ರು ಏನು ಬೇಕಿದ್ರೂ ಮಾಡ್ತಾಳೆ, ಮೀನಾ ನೀನು ತುಂಬ ಪುಣ್ಯ ಮಾಡಿದೀಯಮ್ಮ ಆ ಥರ ಗಂಡ ಸಿಗೋಕೆ ಅಂದಾಗ, ಹೌದೌದು ಭಾಳ ಒಳ್ಳೆ ಪುಣ್ಯ ಮಾಡಿದಾಳೆ ಇವಳು ಅಂತ ಮಂಜು ತುಂಬ ಕೊಂಕ್ ಮಾತಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಮನೋಜ ರೋಹಿಣಿ ಟ್ರಾವೆಲ್ ಏಜೆನ್ಸಿ ಹತ್ರ ಬಂದಿರ್ತಾರೆ. ಅವಳ ಹಳೆ ಹುಡುಗಿ ಬಗ್ಗೆ ತಿಳ್ಕೊಬೇಕು ಅಂತ. ಬಂದಿದ ತಕ್ಷಣ, ಅಯ್ಯೋ ನಾನು ಬಂದಾಗ ಇವ್ರು ಇರಲಿಲ್ಲ ಸ್ಟಾಫ್, ಇವಾಗ ಯಾರೋ ಬೇರೆ ಇದ್ದಾರೆ ಅಂದಾಗ, ಇನ್ಫಾರ್ಮೇಷನ್ ತಿಳ್ಕೊಳೋಕೆ ಯಾರಾದ್ರೇನು, ಬನ್ನಿ ಮನೋಜ್ ಅಂತ ರೋಹಿಣಿ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ ಬನ್ನಿ, ನೀವು ಹೊಸ್ದಾಗಿ ಮದುವೆ ಆಗಿದ್ದೀರಾ ಅನಿಸುತ್ತೆ, ಎಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದಾಗ, ನಾವು ಟ್ರಾವೆಲ್ ಮಾಡ್ತೀವಿ ಆದರೆ ಇವಾಗಲ್ಲ ಮುಂದೆ ಮಾಡ್ತೀವಿ, ಇವಾಗ ಜಸ್ಟ್ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಬೇಕಿತ್ತು ಅದಕ್ಕೆ ಬಂದಿದ್ದೀವಿ ಅಂದಾಗ, ಹೌದಾ ಏನು ಬೇಕಿತ್ತು ಅಂದಾಗ, ಇದೇ ಏಜೆನ್ಸಿಯಿಂದ ನಾನು ಒಬ್ಳು ಹುಡುಗಿನ ಕೆನಡಾಗೆ ಕಳಿಸಿದ್ದೆ, ಅವಳ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು ಅಂತ ಮನೋಜ್ ಹೇಳ್ತಾನೆ. ಹೌದಾ, ಅವ್ರು ನಿಮ್ಗೆ ಏನಾಗಬೇಕು ಅಂದಾಗ, ಅವಳು ನಮಗೆ ಜಸ್ಟ್ ಫ್ರೆಂಡ್ ಅಷ್ಟೇ, ಅವಳು ಇವಾಗ ಕಾಂಟ್ಯಾಕ್ಟ್ ಇಲ್ಲ, ಹಾಗಾಗಿ ಸ್ವಲ್ಪ ನೋಡಿ ಹೇಳ್ತೀರಾ ಅಂತ ಕೇಳಿದಾಗ, ಆಯಿತು ಸರಿ ಫೋಟೋ ತೋರಿಸಿ ಅಂತ ಹೇಳಿದಾಗ ಮನೋಜು ಫೋಟೋ ತೋರಿಸ್ತಾನೆ. ಅದನ್ನ ರೋಹಿಣಿ ನೋಡ್ಬಿಟ್ಟು, ಏನು ಮನೋಜ್ ನೀನು ಇನ್ನೂ ಅವಳ ಫೋಟೋನೇ ಇಟ್ಕೊಂಡಿದ್ಯಾ, ಅವಳು ಅಷ್ಟೆಲ್ಲ ಮೋಸ ಮಾಡಿ ಹೋದ್ರೂ ಕೂಡ ಅವಳ ಫೋಟೋ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ, ಅಯ್ಯೋ ಇಲ್ಲ ರೋಹಿಣಿ ಎಲ್ಲನೂ ಕೂಡ ಡಿಲೀಟ್ ಮಾಡಿದ್ದೀನಿ, ಬಿಸಾಕಿದ್ದೀನಿ, ಇದೊಂದು ಮೇಲಲ್ಲಿತ್ತು ಚೆಕ್ ಮಾಡಿದಾಗ ಸಿಕ್ತು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಇವರೆಲ್ಲೂ ನೋಡಿಲ್ಲಲ್ಲ ಸರ್ ಅಂದಾಗ, ಇಲ್ಲ ಮೇಡಮ್ ಇಲ್ಲಿಗೆ 1 ವರ್ಷ ಆಯಿತು, ಇವಳ ಹೆಸರು ಛಾಯಾ ಅಂತ, ನಾನೇ ಇವಳಿಗೆ ಕೆನಡಾಗೆ ಹೋಗೋಕೆ ಹೆಲ್ಪ್ ಮಾಡಿದ್ದೀನಿ ಅಂದಾಗ, ಹೌದಾ ಸರ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಪ್ಲೀಸ್ ಮೇಡಮ್ ಅವ್ರ ಅಜ್ಜಿ ಸತ್ತೋಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ತಿಳಿಸ್ಬೇಕಿತ್ತು ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಅವ್ರ ಅಜ್ಜಿ ಸೊತೆ ಹೋಗ್ಬಿಟ್ರಾ ಅಂತ ಮನೋಜ್ ಶಾಕ್ ಆಗ್ತಾನೆ. ಅಯ್ಯೋ ಮನೋಜ್ ನೀವೇನು ಗಾಬರಿ ಆಗಬೇಡ್ರಿ, ಏನೂ ಆಗಲ್ಲ, ಅವಳು ಬಂದೇ ಬರ್ತಾಳೆ ಸುಮ್ಮನೆ ಇರಿ ಅಂತ ನಾಟಕ ಮಾಡಿ ಸಮಾಧಾನ ಮಾಡ್ತಾ ಇರ್ತಾಳೆ. ಅಯ್ಯೋ ಹೌದಾ ಆ ಥರ ಆಯ್ತು ಅಂದಾಗ, ಹೌದು ಮೇಡಮ್ ಅವಳಿಗೆ ಹೇಗಾದರೂ ಮಾಡಿ ಈ ವಿಷಯ ತಿಳಿಸ್ಬೇಕು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ನೋಡಿ ನಿಮ್ಮ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ, ಆದರೆ ನಾವು ಯಾವುದೇ ತರಹದ ಡೀಟೇಲ್ಸ್ನ ಕೊಡೋಕ್ಕಾಗೋಲ್ಲ, ಅವ್ರ ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ, ನೀವೇ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದಾಗ, ಹೌದು ಮೇಡಮ್ ಆದರೆ ಎಲ್ಲ ಕಾಂಟ್ಯಾಕ್ಟ್ ಕೂಡ ನಾವು ಡಿಲೀಟ್ ಮಾಡ್ಕೊಂಡು ಬಿಟ್ಟಿದ್ವಿ, ಪ್ಲೀಸ್ ನೀವು ಸ್ವಲ್ಪ ಹೇಳಿದರೆ ಹೆಲ್ಪ್ ಆಗುತ್ತೆ ಅಂದಾಗ, ಇಲ್ಲ ಮೇಡಮ್ ನಮ್ಮದೇ ಆದ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು, ಈ ಥರ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಇಲ್ಲ ಆ ಥರ ಎಲ್ಲ ಕೊಡೋಕ್ಕಾಗೋಲ್ಲ, ಅವ್ರ ಮನೆಯವ್ರು ಯಾರಾದರೂ ಬಂದುಬಿಟ್ಟು ಲೆಟ್ರನ್ನ ಕೊಟ್ಟರೆ ಮಾತ್ರ ನಾವು ಅದನ್ನು ಮೇಲಾಧಿಕಾರಿಗೆ ಕಳಿಸ್ಬಿಟ್ಟು ಅವರಿಂದ ಪರ್ಮಿಷನ್ ತೊಗೊಂಡು ಹೇಳ್ಬೋದು, ಬಿಟ್ಟರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಮನೋಜ್ ಮತ್ತು ರೋಹಿಣಿ ಎದ್ದು ಬಂದುಬಿಡ್ತಾರೆ. ಏನು ರೋಹಿಣಿ ಈ ಥರ ಆಗ್ಬಿಡ್ತು, ನಮಗೇನು ಕೂಡ ಕೆಲಸ ಆಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಸೂರ್ಯ ಕ್ಯಾಬಲ್ಲಿ ಕೂಡ ಛಾಯಾನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಛಾಯಾ ಮನೋಜ್ ಜೊತೆ ಇದ್ದಂತಹ ಹಳೆ ನೆನಪುಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಅವಾಗ ಸೂರ್ಯ ನೀವೆಲ್ಲಿದ್ದ ಬರ್ತಾ ಇರೋದು ಅಂತ ಕೇಳಿದಾಗ, ನಾನು ಕೆನಡಾ ಇದ್ದ ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಯ್ಯೋ ನಾವು ಈ ಕೆನಡಾ ಬಿಟ್ಟರೆ ಇದು ನಮ್ಮನ್ನು ಬಿಡೋ ಆಗಿಲ್ಲ ಅಂತ ಮನಸ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾನೆ. ಏನು ಮಾತಾಡ್ತಾ ಇದ್ರಿ ಅಂದಾಗ, ಏನಿಲ್ಲ ಮೇಡಮ್ ಅಲ್ಲಿ ಕಂಡೀಷನ್ಸ್ ಹೇಗಿದೆ ಆ ಕಂಟ್ರಿ ಅಂತ ಕೇಳಿದಾಗ, ತುಂಬ ಚೆನ್ನಾಗಿದೆ, ಅದೊಂದು ಬ್ಯೂಟಿಫುಲ್ ಕಂಟ್ರಿ ಅಂತ ಎಲ್ಲ ಛಾಯಾ ಹೇಳ್ತಾ ಇರ್ತಾಳೆ. ಓ ಹೌದಾ, ನೀವು ಅಲ್ಲಿಯವರ ಅಥವಾ ಇಲ್ಲಿದ್ದ ಅಲ್ಲಿಗೆ ಹೋಗಿರೋದು ಅಂತ ಕೇಳಿದಾಗ, ಇಲ್ಲ ನನ್ನ ನೇಟಿವು ಬ್ಯಾಂಗ್ಳೂರು, ಜಸ್ಟ್ ಬಿಸ್ನೆಸ್ಗೋಸ್ಕರ ನಾನು ಕೆನಡಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದಾಗ, ಓ ಹಾಗಿದ್ರೆ ನೀವು ಇವಾಗ ಬಿಸ್ನೆಸ್ ಮೇಲೆ ಬೆಂಗಳೂರಿಗೆ ಬಂದಿರೋದ ಅಂತ ಕೇಳ್ತಾನೆ. ಇಲ್ಲ ನಾನಿಲ್ಲೊಂದು ಪ್ರಾಪರ್ಟಿನ ತೊಗೊಂಡಿದ್ದೀನಿ, ಅದಕ್ಕೆ ರಿಜಿಸ್ಟ್ರೇಷನ್ ಕೂಡ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ. ಓ ಹೌದಾ ಅಂತ ಸೂರ್ಯ ಮಾತಾಡ್ತಾ ಇರ್ತಾನೆ. ಮೇಡಮ್ ಅಲ್ಲೊಂದು ಫಾಲ್ಸ್ ಇದೆಯಲ್ಲ ಅದು ಚೆನ್ನಾಗಿದೆನಾ ಅಂತ ಕೇಳಿದಾಗ, ಹೌದು ತುಂಬ ಚೆನ್ನಾಗಿದೆ, ಅದು ಅಮೆರಿಕ ಮತ್ತು ಕೆನಡಾ ನಡುವೆ ಇದೆ ಅಂತಾಗ, ಓ ನಮ್ಮ ಮೈಸೂರು ಮತ್ತು ಮಂಡ್ಯ ನಡುವೆ ಕಾವೇರಿ ನದಿ ಇದ್ದಂಗೆ ಅಲ್ವಾ ಅಂತ ಹೇಳ್ತಾನೆ. ಹೌದು ಅಂತ ಹೇಳ್ಬಿಟ್ಟು ಅವಳು ಕೂಡ ಮಾತಾಡ್ತಾ ಇರ್ತಾಳೆ. ಸರಿ ಇವಾಗ ನಾನು ಹೋಟೆಲ್ಗೆ ಹೋಗಬೇಕು, ನೀವು ನಾಳೆ ಬನ್ನಿ, ಇವಾಗ ಅಡ್ರೆಸ್ ಹೇಳ್ತಾ ಹೋಗ್ತೀನಿ, ಅಲ್ಲಿಗೆ ನನ್ನ ಡ್ರಾಪ್ ಮಾಡಿ ಅಂತ ಹೇಳ್ತಾಳೆ. ಹಾಂ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಸೂರ್ಯ ಡ್ರೈವ್ ಮಾಡ್ತಾ ಇರ್ತಾನೆ. ಈ ಕಡೆ ಮನೋಜ ಮತ್ತು ರೋಹಿಣಿ ಇರ್ತಾರೆ ರೂಮಲ್ಲಿ. ಮನೋಜ್ ತುಂಬ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಏನು ಬಂದಾಗಿದ್ದ ನೋಡ್ತಾನೆ ಇದ್ದೀನಿ, ಅಷ್ಟೊಂದು ಟೆನ್ಷನ್
ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದಾಗ ನಾನು ದುಡ್ಡು ತೊಗೊಂಡು ಹೋದಳು ಡೀಟೇಲ್ಸೇ ಸಿಗ್ತಾ ಇಲ್ಲ ರೋಹಿಣಿ, ನಾನು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಮನೋಜ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿ ಕೂಡ ಬಂದ್ಬಿಟ್ಟು ಡೋರ್ನ ನಾಕ್ ಮಾಡ್ತಾ ಇರ್ತಾಳೆ. ಏನು ಇಬ್ರು ಎಷ್ಟೊತ್ತು ಎಲ್ಲೋಗಿದ್ರಿ, ಇಬ್ರು ಕಾಣ್ತಾ ಇರ್ಲಿಲ್ಲ ಅಂದಾಗ ಅತ್ತೆ ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ ಅಂತಾಳೆ. ನಿನ್ಗೇನೋ ಕೆಲಸ ಇತ್ತು ರೋಹಿಣಿ, ನೀನು ಹೋಗಿದ್ದೆ, ಆದರೆ ಇವನು ಸ್ವಲ್ಪ ಕೆಲಸ ಇದ್ರು ಮಾಡಲ್ಲ, ಜಾಸ್ತಿ ಕೆಲಸ ಇದ್ರು ಮಾಡಲ್ಲ. ಇವನು ಕರ್ಕೊಂಡು ನೀನೆಲ್ಲಿ ಹೋಗಿದ್ದೆ ಅಂತ ಕೇಳ್ತಾಳೆ. ಏನಮ್ಮ ನಾನು ಕಿಂಡಲ್ ಮಾಡ್ತಾ ಇದೀಯ ಅಂತ ಮನೋಜ್ ಜೋರು ಮಾಡಿದಾಗ, ಏನು ನೀನು ಒಂದು ಸ್ವಲ್ಪ ಮಾತಾಡೋಗಿಲ್ಲ, ಗಿಂಡಲ್ ಅನ್ಕೊಂಡು ನನಗೆ ಜೋರು ಮಾಡ್ತೀಯ, ಯಾಕೆ ಯಾಕೆ ಅಂತ ಮನೋಜ್ಗೆ ಜೋರು ಮಾಡ್ತಾಳೆ. ನೋಡು ರೋಹಿಣಿ, ಎಲ್ಲರೂ ರೆಡಿಯಾಗಿ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಮ್ಮ ಅಲ್ಲೇನಾದ್ರೂ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಿದ್ದೇನಾ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದೆಯಾ ಹೇಗೆ ಅಂತ ಮನೋಜ್ ಕೇಳಿದಾಗ, ಥೂ ಛೀ ಅದೊಂದು ಬಾಕಿ ಇದೆ ನೋಡು ನನ್ನ ಜೀವನದಲ್ಲಿ ಅಂತ ಶಾಂತಿ ಹೇಳ್ತಾಳೆ. ಏನಿಲ್ಲ, ರೋಹಿಣಿ ತಂದೆ ಹೊರಗೆ ಬರಬೇಕು ಅಲ್ವಾ, ಅದಕ್ಕೆ ಪೂಜೆ ಮಾಡಿಸ್ಬೇಕು ಅಂತಾನೆ. ಏನು ಹೊರಗೆ ಬರಬೇಕಾ ಅಂದರೆ ನಿಮ್ಮ ತಂದೆ ಜೈಲಿಗೆ ಹೋಗಿದ್ದಾರೆ ಅಲ್ವಾ, ಅವ್ರು ಹೊರಗೆ ಬರಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ 48 ದಿವಸ ವ್ರತ ಮಾಡಿದ್ರೆ ನಿನ್ನ ತಂದೆಗೆ ಒಳ್ಳೇದಾಗುತ್ತೆ, ಅವ್ರು ಜೈಲಿದ್ದ ಬೇಗ ಬರ್ತಾರೆ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಅತ್ತೆ ನೀವು ಎಷ್ಟು ಒಳ್ಳೆಯವ್ರತ್ತೆ, ನನ್ನ ತಂದೆಗೋಸ್ಕರ ನೀವು ವ್ರತ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ ರೋಹಿಣಿ. ಏಯ್ ನನಗೇನೆ ಬಂದಿದೆ ಅಂತ ಕರ್ಮ, ನಿನ್ನ ತಂದೆಗೆ ನೀನು ವ್ರತ ಮಾಡಬೇಕು, ನಾನಲ್ಲ, ನಾನು ನಿಂತ್ಕೊಂಡು ಮಾಡಿಸೋಳು ಅಷ್ಟೇ. ನೋಡು 48 ದಿವಸ ತುಂಬ ಕಟ್ಟುನಿಟ್ಟಾಗಿ ಪೂಜೆನ ವ್ರತನ ಮಾಡಬೇಕು. 48 ದಿವಸನೂ ನೀನು ಕೆಳಗೇನೆ ಮಲಗಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಸೂರ್ಯ ಅಸ್ತ ಆದಮೇಲೆ ನೀನು ಯಾವುದೇ ಕಾರಣಕ್ಕೂ ಊಟ ಮಾಡೋಗಿಲ್ಲ, ನೀನು ಊಟ ಮಾಡುವಾಗ ಬರೀ ನೆಲದಲ್ಲೇ ಊಟ ಮಾಡಬೇಕು. ಇಷ್ಟೆಲ್ಲ ವ್ರತ ಮಾಡಿದ್ರೇ ನಿನ್ನ ತಂದೆಗೆ ಒಳ್ಳೇದಾಗೋದು, ಅವ್ರು ಜೈಲಿಂದ ಹೊರಗೆ ಬರೋದು ರೋಹಿಣಿ ಅಂತ ಹೇಳಿದ ತಕ್ಷಣ ರೋಹಿಣಿಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಅಮ್ಮ ಏನು ಹೇಳ್ತಾ ಇದೀಯ, 48 ದಿವಸನ, ಸರಿ ಬಿಡು ನಾನು ರೋಹಿಣಿ ಸೇರ್ಕೊಂಡು ಮಾಡ್ತೀವಿ ಅಂತ ಮನೋಜ್ ಹೇಳಿದ ತಕ್ಷಣ, ಅಯ್ಯೋ ನೀನಲ್ಲ ಕಣೋ, ನೀನು ಬೆಡ್ ಮೇಲೆ ಮಲ್ಕೋ, ಅವ್ರು ಬರೀ ರೋಹಿಣಿ ಮಾತ್ರ ಈ ವ್ರತ ಮಾಡಬೇಕು ಅಂದಾಗ, ಏನಮ್ಮ ನೀನು ಹೇಳ್ತಾ ಇದೆಯಾ, 48 ದಿವಸ ರೋಹಿಣಿ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗೋಲ್ಲ, ಇದೆಲ್ಲ ಮಾಡೋದು ಬೇಡಮ್ಮ ಅಂದಾಗ, ಹ್ಞೂ ಅತ್ತೆ ಇದೆಲ್ಲ ಮಾಡೋಕ್ಕಾಗೋಲ್ಲ, ಎಲ್ಲನೂ ಕೂಡ ಲಾಯರ್ ನೋಡ್ಕೊಳ್ತಾ ಇದ್ದಾರೆ ತಾನೇ, ಇದೆಲ್ಲ ಯಾಕೆಂದಾಗ ಇದೆಲ್ಲ ಮಾಡಿದ್ರೇ ನಿಮ್ಮ ಅಪ್ಪ ಹೊರಗೆ ಬರೋಕ್ಕಾಗೋದು, ನಾನು ಹೇಳ್ತಾ ಇದ್ದೀನಿ ನೀನು ಮಾಡಬೇಕಷ್ಟೇ ಅಂದಾಗ ಮನೋಜು ಸುಮ್ಮನೆ ನಿಂತಿರ್ತಾನೆ. ಅವಾಗ ಶಾಂತಿ ಹೋದ್ಮೇಲೆ, ಏನು ಮನೋಜ್ ನಿಮ್ಮಮ್ಮ ಈ ಥರ ಮಾತಾಡ್ತಾ ಇದ್ದಾರೆ, ಹೋಗಿ ಹೇಳಿ ಮನೋಜ್ ನನ್ನ ಕೈಲಿ ಮಾಡೋಕ್ಕಾಗೋಲ್ಲ, ಇಷ್ಟೆಲ್ಲ ವ್ರತ ಅದು 48 ದಿವಸ ಆಗಲ್ಲ ಮನೋಜ್, ಪ್ಲೀಸ್ ನಿಮ್ಮಮ್ಮಗೆ ಹೋಗಿ ಹೇಳಿ ಅಂದಾಗ, ಹ್ಞೂ ಹೋಗಿ ಹೇಳ್ತೀನಿ, ನಮ್ಮಮ್ಮ ಸ್ವಲ್ಪ ದೇವಸ್ಥಾನ ಭಕ್ತಿ ಅಂತ ಬಂದರೆ ಸ್ವಲ್ಪ ಕಟ್ನಿಟ್ಟು ಜಾಸ್ತಿ ರೋಹಿಣಿ, ಹೋಗಿ ಹೇಳ್ತೀನಿ ಅಂದಾಗ, ಫಸ್ಟು ಹೋಗಿ ಅದನ್ನು ಮಾತಾಡಿ ಅಂತ ರೋಹಿಣಿ ಮನೋಜ್ನ ದಬ್ಬಿಡ್ತಾಳೆ. ಈ ಕಡೆ ರಂಗನಾಥ್ ಕೂಡ ಮನೆಗೆ ಬರ್ತಾರೆ ಹೊರಗಡೆ ಎದ್ದ, ಅಲ್ಲಿಗೆ ಶಾಂತಿ ಕೂಡ ಬಂದ್ಬಿಟ್ಟು, ಏನ್ರಿ ಎಲ್ಲೋಗಿದ್ರಿ ಅಂತ ಕೇಳ್ತಾಳೆ. ಯಾಕೆ ಶಾಂತಿ, ಇಲ್ಲೇ ಪಕ್ಕದ ಬೀದಿಲಿ ಭೀಮಣ್ಣನ ಅಂಗಡಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಸರಿ ಎಲ್ಲರಿಗೂ ರೆಡಿಯಾಗೋ ಕೇಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ, ದೇವಸ್ಥಾನಕ್ಕೆ ಯಾಕೆಂದಾಗ ನಮ್ಮ ಬೀಗರಿಗೋಸ್ಕರ ರೀ, ಅವ್ರಿಗೆ ಜೈಲಿದ್ದ ಆಚೆ ಬರಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡಿಸ್ತಾ ಇದ್ದೀನಿ ರೋಹಿಣಿ ಹತ್ರ ಅಂತ ಹೇಳಿದಾಗ, ಆಯ್ತಾ ಸರಿ ನಿಮ್ಮ ಸೊಸೆ ಮೀನಾಗೂ ಹೇಳು ಅಂದಾಗ, ಯಾಕೆ ನೀನು ಬಾಯರೇ ಕರೆದ್ರೆ ಅವಳೇನು ಬರಲ್ಲ ಅಂತಾಳೆ ಅಂದಾಗ, ಅದೆಲ್ಲ ಏನಿಲ್ಲ ನೀವೇ ಕರೆದು ಹೇಳಿ ಅಂದ ತಕ್ಷಣ ಅಲ್ಲಿಗೆ ಶ್ರುತಿ ಮತ್ತು ಶ್ರುತಿ ಗಂಡನೂ ಕೂಡ ಬರ್ತಾರೆ. ರವಿ ನಾವು ಮದುವೆ ಆದಾಗಿದ್ದ ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ, ಬಾ ಇವತ್ತು ಹೋಗಿ ಫಿಲ್ಮ್ ನೋಡ್ಕೊಂಬರೋಣ ಅಂದಾಗ, ಅಯ್ಯೋ ಫಿಲ್ಮ್ ಅದು ನೆಕ್ಸ್ಟ್ ವೀಕ್ ಹೋಗುವಂತ್ರಿ, ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ರೆಡಿಯಾಗ್ರಿ ಅಂದಾಗ, ಯಾಕತ್ತೆ ಅಂತ ಕೇಳ್ತಾರೆ. ರೋಹಿಣಿ ಅಪ್ಪಗೆ ಹುಷಾರಾಗಲಿ ಅಂತ ವ್ರತ ಮಾಡ್ತಾ ಇದ್ದಾಳೆ ಅಂದಾಗ, ಓ ಹೌದಾ ಅಂತಾರೆ. ಅವಾಗ ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ. ಅತ್ತೆ ವ್ರತನ ಅದು ಅಂದರೆ ತುಂಬ ಕಷ್ಟ ಇರುತ್ತತ್ತೆ, ಇವ್ರು ನೋಡಿದ್ರೆ ಮಲೇಷ್ಯಾದಲ್ಲೇ ಹುಟ್ಟಿ ಬೆಳೆದಿರೋರು, ಇವ್ರ ಕೈಲಾಗುತ್ತಾ, ಯಾರೋ ಸೂರ್ಯಾಸ್ತ ಆದಮೇಲೆ ಊಟ ಮಾಡೋದಕ್ಕೆ ಅವ್ರ ಮೊಣಕಾಲೇ ಮುರಿದೋಗಿದೆ, ಜೀವನದಲ್ಲಿ ಎದಳೋಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ತುಂಬ ಕಠಿಣ ಶಿಕ್ಷೆ ಇರುತ್ತದೆ, ಇದೆಲ್ಲನೂ ಕೂಡ ಇವ್ರು ಮಾಡೋಕ್ಕಾಗುತ್ತಾ ರೋಹಿಣಿ ನೀವು ಮಾಡ್ತೀರಂತ ಕೇಳಿದಾಗ, ಇಲ್ಲ ನನ್ನ ಕೈಲಿ ಆಗೋಲ್ಲ ಅಂತಾಳೆ. ಅವಾಗ ಶ್ರುತಿ ಕೂಡ ಹೌದು ಸುಮ್ಮನೆ ಬೇಡ ಅನಿಸುತ್ತೆ, ಯಾಕೆ ತಪ್ಪು ಮಾಡಿಬಿಟ್ಟು ರೋಹಿಣಿ ಅವರಿಗೆ ಶಿಕ್ಷೆ ಕೊಡಿಸೋದು ಅಂದಾಗ, ಅದೆಲ್ಲ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅವಳು ಮಾಡಲೇಬೇಕು ಅಂತ ಶಾಂತಿ ತುಂಬ ಹಠ ಮಾಡ್ತಾ ಇರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ.